ರುಚಿಯಾದ ಮಟನ್ ಕೈಮಾ ವಡೆ ಮಾಡುವುದು ಹೇಗೆ ನೋಡೋಣ ಬನ್ನಿ. ಮಟನ್ ಕೈಮಾ ವಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅರ್ಧ ಕೆಜಿ ಮಟನ್, 100 ಗ್ರಾಂ ಹುರಿಗಡಲೆ, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ, 1.5 ಚಮಚ ಧನಿಯಾ ಪುಡಿ, 1.5 ಚಮಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, 1/4 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಮಟನ್ ಕೈಮಾ ವಡೆ ಮಾಡುವ ವಿಧಾನ. ಇವಾಗ ಇದಕ್ಕೆ ಸ್ಪೈಸಿ ಐಟಮ್ಸ್ ಹಾಕ್ಕೊಬೇಕು: ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ. ಅದರ ಜೊತೆಗೆ ಹುರಿಗಡಲೆ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಬಳಸಬೇಕು. ಮಿಕ್ಸ್ ಮಾಡಿಕೊಳ್ಳೋಣ. ಇದು ಕಲಸಿದಾಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಚಮಚ, ಅದರ ಜೊತೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ. ಕಲಸಿದ ನಂತರ ಈ ರೀತಿ ಉಂಡೆಗಳಾಗಿ ಮಾಡಿ ಇಟ್ಟುಕೊಳ್ಳಬೇಕು. ಸ್ಟವ್ ಹಚ್ಚಿ ತವ ಇಡೋಣ. ಕಾದ ನಂತರ ಎಣ್ಣೆ ಹಾಕೋಣ. ನೀರಿನಿಂದ ಕೈ ಒದ್ದೆ ಮಾಡಿ ಉಂಡೆಗಳನ್ನು ಒಡೆಯ ರೀತಿ ತಟ್ಟಿ ಹಾಕೋಣ. ಈಗ ಇನ್ನೊಂದು ಬದಿಯಲ್ಲಿ ತಿರುಗಿಸಬೇಕು. ಈ ಬಣ್ಣ ಬರಬೇಕು. 2 ಬದಿನೂ ಈ ಬಣ್ಣ ಇರಬೇಕು. ಈಗ ನೋಡಿ, ಇದು ಬೆಂದಿದೆ. ಇದನ್ನು ತೆಗೆದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ. ಸವಿಯಲು ರುಚಿಯಾದ ಮಟನ್ ಕೈಮಾ ವಡೆ ರೆಡಿ. ಇನ್ನು ರುಚಿಯಾದ ಅಡುಗೆಗಳಿಗಾಗಿ ಶೋಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.